ನಗು ಒಂದು ಔಷಧ ಹಾಗೂ ಆಹಾರವೂ ಒಂದು ಔಷಧ ಅಂದಮೇಲೆ ಒಳ್ಳೊಳ್ಳೆ ಆಹಾರವನ್ನು ತಿಂದು ಆರೋಗ್ಯವಾಗಿರಬೇಕಲ್ಲ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ. ನಾನು ಇವತ್ತು ಸಿಂಪಲ್ ಆಗಿರೋ ಒಂದು ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಅದು ಪನ್ನೀರ್ ಮತ್ತು ಪೆಪ್ಪರ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಹಾಗೂ ಮತ್ತು ಇದು ಪನ್ನೀರು ನಿಮಗೆ ಮತ್ತು ಪೆಪ್ಪರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಗೊತ್ತಿರ್ಬೋದು. ಪನ್ನೀರ್ ಅಂದ್ರೂ ಗುಡ್ ಕೊಲೆಸ್ಟ್ರಾಲ್ ಇರೋದು. ಪೆಪ್ಪರ್ ಅಂದ್ರೂ ನಾವು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕಂದ್ರೂ ತುಂಬ ಒಳ್ಳೆಯದು. ನೆಗಡಿ ಕೆಮ್ಮು ಶೀತ ಇರೋರಿಗೆಲ್ಲ ಈ ಥರದ್ದೊಂದು ಪನ್ನೀರ್ ಮತ್ತು ಪೆಪ್ಪರ್ ಹಾಕಿಬಿಟ್ಟು ರೈಸ್ ಮಾಡಿ ಟಿಫಿನ್ ಬಾಕ್ಸಿಗೆಲ್ಲ ಕಟ್ಟಿದರೆ ಮಕ್ಕಳೆಲ್ಲ ಖಾಲಿ ಮಾಡ್ಕೊಂಡೇ ಬರ್ತಾರೆ. ಇಲ್ಲೊಂದು ಬಾಳ್ಗೆ ಹಿಡ್ಕೊಂಬಿಟ್ಟು ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2 ದೊಡ್ಡ ಸ್ಪೂನಷ್ಟು ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಪನ್ನೀರ್ ಫಸ್ಟ್ ನಾನು ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಯಿಲ್. ನಾನು ಇಲ್ಲಿ ಅದೆಲ್ಲ ಪನ್ನೀರ್ ಅದಕ್ಕೆಲ್ಲ ಡಿಪ್ ಆಗಬೇಕು, ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಲುತ್ತೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದನ್ನು ಪನ್ನೀರನ್ನು ನಾನು ಕ್ಯೂಬ್ಸ್ ಕತ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೇಪ್ ಬೇಕೋ ನೋಡಿರಿ. ಮಕ್ಳು ಯಾವ ಥರ ಇಷ್ಟಪಡ್ತಾರೋ ಆ ಥರ ಕಟ್ ಮಾಡ್ಕೊಳ್ರಿ. ದೊಡ್ಡರಿಗೆ ಕೂಡ ಇದು ಭಾಳ ಇಷ್ಟ ಆಗುತ್ತೆ. ಡಯಾಬಿಟಿಕ್ನರಿಗೆಲ್ಲ ಈ ಥರದ್ದು ಸುಮ್ಮನೆ ರೈಸ್ ಉಣಿಸಬೇಕಾರೆ ಈ ಥರದ್ದು ಒಂದು ಪನ್ನೀರ್ ಹಾಕಿಕೊಟ್ರೆ ಡಯಾಬಿಟಿಕ್ನರಿಗೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಕೊಲೆಸ್ಟ್ರಾಲ್ ಲೆವೆಲ್ ಅದೆಲ್ಲ ಜಾಸ್ತಿ ಇದ್ದರೆ ಇದನ್ನು ಬ್ಯಾಲೆನ್ಸ್ ಮಾಡೋಕೆ ಅನುಕೂಲ ಆಗುತ್ತೆ. ಈ ಥರ ಎಲ್ಲ ನಾನು ಡಿಪ್ ಮಾಡೋಂಗೆ ಹಿಂಗೆ ಈ ಥರ ಎಲ್ಲ ಹಾಕಿದೆ. ನಾನು ಹಾಕಿ 1 ನಿಮಿಷ ಅದೆಲ್ಲ ಬಿಡಬೇಕು. ಇದನ್ನು ಹಂಗೆ ಆವಾಗಲೇ ಟರ್ನ್ ಮಾಡಬಾರ್ದು. ಅಂದರೆ ಇದು ಏನಂತಂದ್ರೆ ಟರ್ನ್ ಮಾಡಿಬಿಟ್ರೆ ಎಲ್ಲ ಹಿಡ್ಕೊಳ್ಬಿಡ್ತೈತಿ. ಈಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಡೀಪ್ ಫ್ರೈ ಆಗ್ತಿದ್ದಂಗೆ ನಾವು ಅದನ್ನು ಟರ್ನ್ ಮಾಡಿ. ಈ ಪನ್ನೀರೆಲ್ಲ ಸಪ್ಪೆ ಸಪ್ಪೆ ಇರ್ತಾವೆ ಅಂತಂದು ಹೇಳಿ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬರೀ ಪನ್ನೀರ್ ಅಷ್ಟೇ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಇರ್ತಾವೋ ಇದು ಪನ್ನೀರ್ ಬಂದಾಗೆಲ್ಲ ರೈಸ್ ಇತ್ತಿಗೆ ಅಂತಂದೇಳಿ ನಾನಿಲ್ಲಿ ಸಾಲ್ಟ್ ಸೇರಿಸ್ತಿದ್ದೆ ನೋಡಿರಿ. ಇಲ್ಲಿ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಆಯ್ತು ನೋಡಿರಿ. ಇವಾಗ ನಿಧಾನಕ್ಕೆ ಹಿಂಗೆ ಟರ್ನ್ ಮಾಡಿ ಹಿಂಗೆ ಹಾಕೋಣ. ಎಷ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿರುತ್ತೆ ನೋಡಿರಿ. ಆಮೇಲೆ ಈಜಿಲಿ ಬರ್ತೈತಿ. ಈಗ ನಾವು ಹಾಕಿದ ತಕ್ಷಣ ನಾವು ಟರ್ನ್ ಮಾಡಿದ್ವಿ ಅಂತಂದರೆ ಅದೆಲ್ಲ ಪಾತ್ರೆಗೆಲ್ಲ ಹಿಡಿದ್ಬಿಟ್ಟಿರ್ತೈತಿ. ಇವಾಗ ನಮಗೇನು ಪ್ರಾಬ್ಲಮ್ ಇಲ್ಲ, ಅದಾಗೇನೆ ಬಿಡ್ತಾವೆ ನೋಡಿರಿ, ಏನು ತೊಂದರೆ ಇಲ್ಲ. ಮತ್ತು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗ್ತಾವೆ. ಈಗ ಟರ್ನ್ ಮಾಡಿಬಿಟ್ಟು ಇನ್ನೊಂದು ನಿಮಿಷ ಹೊಳ್ಳಿ ಹಾಕಿಬಿಟ್ರೆ ಈ ಕಡೆ ಸೈಡನ್ನು ಕೂಡ ಗೋಲ್ಡನ್ ಫ್ರೈ ಆಗಿಬಿಡ್ತಾವೆ. ವೈಟ್ ರೈಸ್ ಜೊತೆಗೆ ಈ ಗೋಲ್ಡನ್ ಫ್ರೈ ಪನ್ನೀರ್ ನೋಡಕ್ಕೂ ಭಾಳ ಚೆನ್ನಾಗಿರ್ತೈತಿ. ಮತ್ತು ತಿನ್ಬೇಕಾದ್ರೂ ಊಟ ಮಾಡ್ಬೇಕಾದ್ರೂ ಭಾಳ ಟೇಸ್ಟ್ ಆಗುತ್ತೆ. ಇದಕ್ಕೆ ನಾನು ಪೆಪ್ಪರ್ ಹಾಕಿ ಮಾಡ್ತಾ ಇರೋದ್ರಿಂದ ನಾನು ಪೆಪ್ಪರ್ ಮನೇಲೇ ರೆಡಿ ಮಾಡ್ಕೊತೀನಿ ನೋಡಿರಿ. ಇಷ್ಟು ಕಾಳು ಮೆಣಸನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ಫೈನ್ ಪೌಡ್ರ್ ಮಾಡ್ಕೊತೀನಿ. ತೆರಿಯಾಗಾದರೂ ಮಾಡ್ಕೋಬೋದು, ಫೈನ್ ಪೌಡ್ರ್ ಅದು ಮಾಡ್ಕೋಬೋದು. ನೋಡಿರಿ ನಾನು ಇಲ್ಲಿ ಪೌಡ್ರ್ ಮಾಡ್ಕೊಂಡೆ. ಇದನ್ನ ಅಡುಗೆಗೆ ಹಾಕ್ತಿರ್ಬೇಕಾದ್ರೆ ನಾನೆಲ್ಲ ಯೂಸ್ ಮಾಡ್ಕೊತೀನಿ. ಇದರಲ್ಲಂತೂ ರಿಚ್ ವಿಟಮಿನ್ ಕೆ ಇರ್ತೈತಿ. ಮಕ್ಕಳಿಗೆಲ್ಲ ಈ ಥರದೊಂದು ರೈಸ್ ಮಾಡಿದಾಗ ಹಾಕ್ಕೊಟ್ಬಿಟ್ವಿ ಅಂತಂದ್ರೆ ಈಜಿಲಿ ಅವರಿಗೆ ವಿಟಮಿನ್ ಕೆ ಸಿಕ್ಕಾಗುತ್ತೆ. ಮತ್ತು ಇದು ಪೆಪ್ಪರ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಎಸಿಡಿಟಿ ಅವೆಲ್ಲ ಆಗ್ತಿರ್ತಾವಲ್ಲ, ಹಸಿಮೆಣಸಿನ್ಕಾಯಿ ಹಸಿ ಖಾರ ಎಲ್ಲ ಯೂಸ್ ಮಾಡೋದ್ರ ಬದಲಿ ಇದನ್ನು ಯೂಸ್ ಮಾಡೋದ್ರಿಂದ ಎಸಿಡಿಟಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಮತ್ತು ಬೋನಿಗೂ ಕೂಡ ಭಾಳ ಚಲೋ ಇದೆ. ಅದಕ್ಕೆ ಪೆಪ್ಪರ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೇದು ಅಂತ ನಾನು ಹೇಳ್ತೀನಿ. ಮತ್ತು ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆದವು, ಗೋಲ್ಡನ್ ಫ್ರೈ ಎಲ್ಲ ಆಗ್ತಾಯಿದ್ದಾವೆ ನೋಡಿರಿ. ಪನ್ನೀರ್ ಒಂದು ಫ್ರೈ ಆಯಿತು ಅಂತಂದರೆ ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ಇದನ್ನು ನೋಡಿರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿದ್ದಾವಲ್ಲ, ನಾನು ಇಲ್ಲೊಂದು ತಟ್ಟೆಗೆ ಎತ್ತಿಡ್ಕೊತಿದ್ದೀನಿ. ನಾನು ಮತ್ತೆ ಅದೇ ಬಾಳಿಗೆಲಿ ಒಗ್ಗರಣೆ ಕೊಡ್ತೀನಿ. ಆಯಿಲ್ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೊಂದು ಅರ್ಧ ಸ್ಪೂನಷ್ಟು ಆಯಿಲ್ ಮತ್ತೆ ಹಾಕ್ಕೊಂಡೆ ನಾನು. ಈಗ ಇದು ಚೆನ್ನಾಗಿ ಕಾದಿತ್ತಲ್ಲ ಮೊದಲೇ ಆಲ್ರೆಡಿ. ಈಗ ಇದಕ್ಕೆ ನಾನು ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗೈತಿ. ಈಗ ನಾನೇ ಮಾಡ್ಕೊಂಡಿರೋ ಪೆಪ್ಪರ್ ಪೌಡ್ರ್ ಇತ್ತಲ್ಲ, ಆ ಪೆಪ್ಪರ್ ಪೌಡ್ರನ್ನ ನಾನು ಇಲ್ಲೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಈ ಪೆಪ್ಪರ್ ಪೌಡ್ರ್ ಅಂತರೂ ಗಟ್ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಈ ಅವರೆಲ್ಲ ಗಟ್ ಹೆಲ್ತದ್ದು ಪ್ರಾಬ್ಲಮ್ ಇದ್ದಾರೆಲ್ಲ ಮೆಣಸಿನ್ಕಾಯಿ ಎಲ್ಲ ಬಿಟ್ಟು ಹಸಿ ಖಾರ ಎಲ್ಲ ಬಿಟ್ಟು ಇದನ್ನು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡಿದ್ರೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅವ್ರದ್ದು. ಈಗ ಈ ಪೆಪ್ಪರ್ ಪೌಡ್ರನ್ನ ನೋಡ್ಕೊಂಡು ಹಾಕೋರಿ, ಖಾರ ಜಾಸ್ತಿ ಆಗಿಬಿಡ್ತೈತಿ. ಹಸಿ ಮೆಣಸಿನ್ಕಾಯಿನೂ ಖಾರದ್ದು ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ತ್ರಾಸು. ಮತ್ತು ನಾನು ಇಲ್ಲಿ ಇದನ್ನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ನೀವು ಈ ಒಗ್ಗರಣೆಲ್ಲೇ ನೋಡಿಕೊಂಡು ಆಮೇಲೆ ಖಾರ ಕಡಿಮೆ ಆಗೈತಿ ಅಂತಂದಾಗ ಮತ್ತು ನೀವು ಮೇಲೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಪನ್ನೀರ್ ಸಪ್ಪೆ ಇರೋದ್ರಿಂದ ಈ ಪೆಪ್ಪರ್ ಪೌಡ್ರ್ ಹಾಕೊಂಡಿದ್ದರಿಂದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ನಾನು ಮೊದಲೇ ಅನ್ನ ಮಾಡ್ಕೊಂಡಿದ್ದೆ ಸೋನಾ ಮೊಸರಿದ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲೇ ಪನ್ನೀರನ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಪನ್ನೀರೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ರೆ ನೋಡಿರಿ ಪೆಪ್ಪರ್ ಪನ್ನೀರ್ ಫ್ರೈಡ್ ರೈಸ್ ಚೆನ್ನಾಗಿ ರೆಡಿ ಆಯ್ತು. ಹಾಗೆ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತು ಟಿಫಿನ್ ಬಾಕ್ಸಿಗಂತೂ ದಿಢೀರ್ ಅಂತಂದೇಳಿ ಕಟ್ಕೊಟ್ಬಿಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ಇಂಥ ರೆಸಿಪಿ, ಪಟಾಪಟ್ ಆಗೋವಂಥ ರೆಸಿಪಿನ ಬಿಡಬೇಡ್ರಿ. ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟು ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.